ಶಾಲೆಯಲ್ಲಿ ಮತದಾನ ಸ್ಥಗಿತವಾಗಿದೆ. ಇವಿಎಂ ಮಷಿನ್ ಕೈಕೊಟ್ಟಿದ್ರಿಂದ ಮತದಾನ ಬಂದ್ ಆಗಿದೆ. ಇವಿಎಂ ಮಷಿನ್ ಸರಿಪಡಿಸೋದಕ್ಕೆ ಸಿಬ್ಬಂದಿ ಹರಸಾಹಸ ಪಟ್ಟಿದ್ದಾರೆ. ಇವಿಎಂ ಮಷಿನ್ ಅನ್ನ ಬದಲಾಯಿಸ್ತಾ ಇದ್ದಾರೆ ಸಿಬ್ಬಂದಿ. ಹೊಸಕೆರೆಹಳ್ಳಿ ಸರ್ಕಾರಿ ಶಾಲೆಯಲ್ಲಿ ನಡೀತಾ ಇದ್ದಂತಹ ಮತದಾನ ಸ್ಥಗಿತ ಆಗಿದೆ. ಇವಿಎಂ ಮಷಿನ್ ಕೈಕೊಟ್ಟಿದೆ, ಹಾಗಾಗಿ ಸಿಬ್ಬಂದಿ ಅದನ್ನ ಸರಿ ಮಾಡ್ತಾ ಇದ್ದಾರೆ. ಇವಿಎಂ ಮಷಿನ್ ಕೈಕೊಟ್ಟಿದ್ರಿಂದ ಮತದಾನ ಬಂದ್ ಆಗಿದೆ ಹೊಸಕೆರೆಹಳ್ಳಿಯಲ್ಲಿ. ಕೆಲವು ಬೂತ್ಗಳಲ್ಲಿ ಕೆಲವು ಸಮಸ್ಯೆಗಳಾಗಿದೆ, ತಾಂತ್ರಿಕ ದೋಷ ಕಂಡು ಬಂದಿದೆ. ಮತದಾನ ಸ್ಥಗಿತ ಆಗಿತ್ತು ಕೆಲವು ಸಮಯಗಳ ಕಾಲ. ಈಗ ಹೊಸಕೆರೆಹಳ್ಳಿ ಸರ್ಕಾರಿ ಶಾಲೆಯಲ್ಲಿ ನಡೀತಾ ಇದ್ದಂತಹ ಮತದಾನವೂ ಕೂಡ ಸ್ಥಗಿತ ಆಗಿದೆ. ಇವಿಎಂ ಮಷಿನ್ ಕೈಕೊಟ್ಟಿದ್ರಿಂದ ಮಷಿನ್ ರಿಪೇರಿ ಕೆಲಸ ಆಗ್ತಾ ಇದೆ. ಮಷಿನ್ ಅನ್ನ ಬದಲಾಯಿಸ್ತಾ ಇದ್ದಾರೆ ಸಿಬ್ಬಂದಿ. ಹಾಗಾಗಿ ಕೆಲವು ಸಮಯದ ತನಕ ಮತದಾನವನ್ನ ಸ್ಥಗಿತಗೊಳಿಸಲಾಗಿದೆ. ಇನ್ನುಳಿದಂತೆ ಬೇರೆ ಬೇರೆ ಕಡೆ ಮತದಾನ ನಡೀತಾ ಇದೆ. ಬೆಳಗ್ಗಿನಿಂದಲೂ ಬಹಳ ಚುರುಕಾಗಿ ಮತದಾನ ನಡೀತಾ ಇದೆ. ಕೆಲವು ಮತಗಟ್ಟೆಗಳಲ್ಲಿ ಬಹಳ ಮಂದಗತಿಯಲ್ಲಿ ಮತದಾನ ನಡೀತಾ ಇದೆ. ಸಿಎಂ ಸಿದ್ದರಾಮಯ್ಯನವರು ತಮ್ಮ ತವರಿನಲ್ಲಿ ಸಿದ್ದರಾಮಯ್ಯನ ಹುಂಡಿಯಲ್ಲಿ ಮತದಾನವನ್ನ ಮಾಡಿದ್ರು. ಸಿನಿ ತಾರೆಯರು ಕೂಡ ಮತದಾನವನ್ನ ಮಾಡ್ತಾ ಇದ್ದಾರೆ. ಹಿರಿಯ ನಟಿ ಪ್ರೇಮ ಬಂದು ಮತದಾನವನ್ನ ಮಾಡಿದ್ರು. ಜನರಿಗೂ ಕೂಡ ಮೆಸೇಜ್ ಅನ್ನ ಕೊಟ್ರು, ಎಲ್ಲರೂ ಮತದಾನ ಮಾಡಿ ಅಂತ. ಇನ್ನು ಚಿಕ್ಕಬಳ್ಳಾಪುರದಲ್ಲಿ ಒಂದು ವಿಶೇಷತೆ, ಒಂದೇ ಕುಟುಂಬದ 50ಕ್ಕೂ ಹೆಚ್ಚು ಮಂದಿ ಮತದಾನ ಮಾಡಿದ್ದಾರೆ. ದಾಖಲೆ ಇರಬಹುದು ಇದು. ಚಿಕ್ಕಬಳ್ಳಾಪುರ ನಗರದ ಬಾದಾಮ್ ಕುಟುಂಬದಿಂದ ವೋಟಿಂಗ್. ಪ್ರತಿ ಚುನಾವಣೆಗೂ ಇವರು ಇಡೀ ಕುಟುಂಬ ಒಗ್ಗಟ್ಟಾಗಿ ಬಂದು ಮತದಾನ ಮಾಡುತ್ತೆ. ಚಿಕ್ಕಬಳ್ಳಾಪುರ ನಗರದ ಜೂನಿಯರ್ ಕಾಲೇಜ್ ಬಳಿಯ ಮತಗಟ್ಟೆಯಲ್ಲಿ ಇಡೀ ಕುಟುಂಬ 50 ಮಂದಿ ಬಂದು ಒಟ್ಟಿಗೆ ವೋಟ್ ಮಾಡಿದ್ದಾರೆ. ನೋಡೋದಕ್ಕೆ ಎಷ್ಟು ಚಂದ ನೋಡಿ. ಇಡೀ ಕುಟುಂಬ ತಮ್ಮ ಹಕ್ಕನ್ನ ಚಲಾಯಿಸಿ ಬಹಳ ಹೆಮ್ಮೆಯಿಂದ ಫೋಟೋ ತೆಗೆಸ್ಕೊಂಡಿದ್ದಾರೆ. ಚಿಕ್ಕಬಳ್ಳಾಪುರ ನಗರದ ಬಾದಾಮ್ ಕುಟುಂಬದಿಂದ ವೋಟಿಂಗ್ 50 ಮಂದಿ. ಇಡೀ ಕುಟುಂಬ ಪ್ರತಿ ಚುನಾವಣೆಗೂ ಇದೇ ರೀತಿ ಒಗ್ಗಟ್ಟಾಗಿ ಬಂದು ಮತ ಚಲಾಯಿಸ್ತಾರೆ. ಚಿಕ್ಕಬಳ್ಳಾಪುರ ಜೂನಿಯರ್ ಕಾಲೇಜ್ ಬಳಿಯ ಮತಗಟ್ಟೆಯಲ್ಲಿ ಇವತ್ತೂ ಕೂಡ ಬಂದು ತಮ್ಮ ಹಕ್ಕನ್ನ ಚಲಾಯಿಸಿದ್ದಾರೆ. 50ಕ್ಕೂ ಹೆಚ್ಚು ಮಂದಿ ಒಂದೇ ಸಲ ಬಂದು ಒಂದೇ ಕುಟುಂಬದ ಪ್ರತಿಯೊಬ್ಬರೂ ಕೂಡ ತಮ್ಮ ಕರ್ತವ್ಯವನ್ನ ತೋರೋ ಮೂಲಕ ಬಹಳ ದೊಡ್ಡ ಸ್ಫೂರ್ತಿಯಾಗಿದ್ದಾರೆ. ಇಡೀ ಕುಟುಂಬದಲ್ಲಿ ಪ್ರಜೆಗಳೇ ಪ್ರಭುಗಳು, ತಮ್ಮ ಹಕ್ಕನ್ನು ಚಲಾಯಿಸಬೇಕು ಅನ್ನುವಂಥ ಪ್ರಜ್ಞೆ ಎಷ್ಟಿದೆ ನೋಡಿ. 50ಕ್ಕೂ ಅಧಿಕ ಮಂದಿ, ಒಂದೇ ಕುಟುಂಬದ 50ಕ್ಕೂ ಹೆಚ್ಚು ಮಂದಿ ಬಂದು ಹಕ್ಕನ್ನು ಚಲಾಯಿಸಿದ್ದಾರೆ. ಚಿಕ್ಕಬಳ್ಳಾಪುರ ನಗರದ ಬಾದಾಮ್ ಕುಟುಂಬ ಬಹಳ ದೊಡ್ಡ ಸ್ಫೂರ್ತಿಯಾಗಿದ್ದಾರೆ. ಫೋಟೋದಲ್ಲಿ ನೋಡ್ತಾ ಇದ್ದೀವಿ ಪ್ರತಿಮಾ. ಹಿರಿಯರು ಇದ್ದಾರೆ, ಕಿರಿಯರು ಇದ್ದಾರೆ, ಎಲ್ಲರೂ ಒಗ್ಗಟ್ಟಾಗಿ ಬಂದು ಮತವನ್ನ ಚಲಾಯಿಸಿದ್ದಾರೆ. ಅದು ಜೊತೆಗೆ ಪ್ರತಿ ಬಾರಿ ಚುನಾವಣೆ ನಡೆದಾಗ್ಲೂ ಕೂಡ ಇದೇ ರೀತಿ ಇಡೀ ಕುಟುಂಬ ಒಗ್ಗಟ್ಟಾಗಿ ಬಂದು ಮತದಾನವನ್ನ ಮಾಡುತ್ತಂತೆ. ಡಾಕ್ಟರ್ ರಾಜ್ ಕುಟುಂಬ ಕೂಡ, ರಾಘವೇಂದ್ರ ರಾಜ್ಕುಮಾರ್ ಅವರು ಅದನ್ನೇ ಹೇಳ್ತಾ ಇದ್ರು. ನಮ್ಮ ತಂದೆ ಯಾವಾಗ್ಲೂ ಹೇಳ್ತಾ ಇದ್ರು, ಮತದಾನ ಅಂತ ಅಂದ್ರೆ ಬೆಳಿಗ್ಗೆನೆ ಎದ್ದು ರೆಡಿ ಆಗ್ಬಿಡ್ತಿದ್ರು, ಮನೆ ಮಂದಿನೆಲ್ಲ ಹೊರಡಿಸ್ತಾ ಇದ್ರು, ಬನ್ನಿ ಎಲ್ಲರೂ ಒಟ್ಟಾಗಿ ಹೋಗಿ ಫಸ್ಟ್ ನಾವೇ ವೋಟ್ ಮಾಡೋಣ ಅಂತ. ಯಾಕಂದ್ರೆ ನಮ್ಮನ್ನು ನೋಡಿ ಇನ್ನುಳಿದಂತವ್ರು ಬಂದು ವೋಟ್ ಮಾಡ್ಲಿ ಅನ್ನೋ ಕಾರಣಕ್ಕೆ ಚಿಕ್ಕಬಳ್ಳಾಪುರದ ಈ ಕುಟುಂಬ ಇದಕ್ಕೂ ಬಹಳ ವಿಶೇಷವಾಗಿದೆ. ಮಂಗಳೂರು ಯುವಕನಿಂದ ಕಾನೂನು ಉಲ್ಲಂಘನೆ. ಮತದಾನದ ಫೋಟೋ ಕ್ಲಿಕ್ಕಿಸಿ ಗ್ರೂಪ್ಗೆ ಶೇರ್ ಮಾಡಿದ. ಮತಗಟ್ಟೆಯ ಒಳಗಡೆ ಮೊಬೈಲ್ ನಿರ್ಬಂಧ ಇದ್ರೂ ಕೂಡ ಫೋಟೋ ಕ್ಲಿಕ್ಕಿಸಿದ್ದು ಹೇಗೆ? ಹಾಗಾದ್ರೆ ಮಂಗಳೂರು ಯುವಕನಿಂದ ಕಾನೂನು ಉಲ್ಲಂಘನೆ ಆಗಿದೆ. ರಂಜಿತ್ ಬಂಗೇರ ಅನ್ನೋ ಯುವಕ ಫೋಟೋ ತೆಕ್ಕೊಂಡಿದ್ದಾನೆ. ಆ ಫೋಟೋವನ್ನ ಶೇರ್ ಮಾಡಿದ್ದಾನೆ. ಕಾಂಗ್ರೆಸ್ ಅಭ್ಯರ್ಥಿಗೆ ಮತ ಹಾಕುವಂತಹ ಫೋಟೋವನ್ನ ಹಂಚಿಕೊಂಡಿದ್ದಾನೆ ಯುವಕ. ಪುತ್ತೂರಿನ ಕೋಟಿ ಚಿನ್ನಯ್ಯ ಕಂಬಳ ಗ್ರೂಪ್ನಲ್ಲಿ ಈ ಫೋಟೋವನ್ನ ಶೇರ್ ಮಾಡಿದ್ದಾನೆ. ಆ ಮೂಲಕ ಕಾನೂನು ಉಲ್ಲಂಘನೆಯಾಗಿದೆ. ರಂಜಿತ್ ಬಂಗೇರ ಅನ್ನೋ ಯುವಕ ತಾನು ವೋಟ್ ಮಾಡ್ತಾ ಇರುವಂತಹ ಫೋಟೋವನ್ನ ಕ್ಲಿಕ್ಕಿಸಿಕೊಂಡು ಅದನ್ನ ಗ್ರೂಪ್ನಲ್ಲಿ ಶೇರ್ ಮಾಡಿದ್ದಾರೆ. ರವಿಚಂದ್ರನ್ ಅವರು ಮತದಾನ ಮಾಡೋದಕ್ಕೆ ಅಂತ ಬಂದಿರೋ ದೃಶ್ಯ ನೋಡ್ತಾ ಇದ್ದೀರಿ. ಕ್ರೇಜಿ ಸ್ಟಾರ್ ರವಿಚಂದ್ರನ್ ಬಂದು ತಮ್ಮ ಹಕ್ಕನ್ನ ಚಲಾಯಿಸೋದಕ್ಕೆ ಕೂತಿದ್ದಾರೆ. ರಾಜಕಾರಣಿಗಳು, ಸಿನಿಮಾ ತಾರೆಯರು ಬಂದು ಮತದಾನವನ್ನ ಮಾಡ್ತಾ ಇದ್ದಾರೆ. ಸ್ವಾಮೀಜಿಯರು, ಹಿರಿಯ ನಾಗರಿಕರು ಬಂದು ತಮ್ಮ ಹಕ್ಕನ್ನ ಚಲಾಯಿಸ್ತಾ ಇದ್ದಾರೆ. ಬೇರೆಯವರಿಗೂ ಕೂಡ ಮೆಸೇಜ್ ಅನ್ನ ಕೊಡ್ತಾ ಇದ್ದಾರೆ, ಮನವಿ ಮಾಡ್ತಾ ಇದ್ದಾರೆ. ನಿಮ್ಮ ಮತ ಬಹಳ ಅಮೂಲ್ಯವಾದುದು. ಒಂದು ಮತ ಏನಾಗ್ಬಿಡತ್ತೆ ಅನ್ನೋ ಮನೋಭಾವ ಬೇಡ ಯಾರಿಗೂ ಕೂಡ. ಹನಿ ಹನಿ ಸೇರಿದ್ರೆ ಹೇಗೆ ಹಳ್ಳ ಆಗತ್ತೋ ಹಾಗೆ ಒಂದೊಂದು ಇವತ್ತು ಅಲೆ ಇರ್ತಕ್ಕಂಥದ್ದು ನಮ್ಮ ಗ್ಯಾರಂಟಿಗಳ ಅಲೆ. ಹಾಗಾಗಿ ಈ ಸಾರಿ ಸುಮಾರು 20 ಸ್ಥಾನಗಳಷ್ಟು ಕಾಂಗ್ರೆಸ್ ಪಕ್ಷಕ್ಕಿತ್ತು. 20 ಸ್ಥಾನಗಳಷ್ಟು ಕಾಂಗ್ರೆಸ್ ಪಕ್ಷಕ್ಕೆ. ಯಾಕಂದ್ರೆ ನಾವು ಕೊಟ್ಟಿರ್ತಕ್ಕಂಥ ಗ್ಯಾರಂಟಿಗಳು
ಜನರನ್ನ ತಲುಪಿದ್ದಾವೆ. ಮಧ್ಯವರ್ತಿಗಳಿಲ್ಲದೇನೆ ನೇರವಾಗಿ ಅವರ ಅಕೌಂಟಿಗೆ ನಾವು ಪ್ರತಿ ತಿಂಗಳು 4,000 ರಿಂದ 5,000 ರೂಪಾಯಿ ಆಗ್ತದೆ. ಹಾಗಾಗಿ ಜನರು ಕಾಂಗ್ರೆಸ್ ಬಗ್ಗೆ ವಿಶ್ವಾಸ ಬಂದಿದೆ, ನಂಬಿಕೆ ಬಂದಿದೆ. ಕಾಂಗ್ರೆಸ್ ಪಕ್ಷಕ್ಕೆ ಈ ಸಾರಿ ಆಶೀರ್ವಾದ ಮಾಡ್ತಾರೆ. ಕಳೆದ ವಿಧಾನಸಭಾ ಚುನಾವಣೆಯಲ್ಲೂ ಕೂಡ ಆಶೀರ್ವಾದ ಮಾಡಿದ್ರು, ಈಗಲೂ ಆಶೀರ್ವಾದ ಮಾಡ್ತಾರೆ. ಸರ್, ನಾಳೆ ಮತ್ತೆ 2 ದಿನ ಮೋದಿ ಪ್ರಚಾರಕ್ಕೆ ಬರ್ತಾ ಇದ್ದಾರೆ ಸರ್. 2 ದಿನ ಮತ್ತೆ ರಾಜ್ಯಕ್ಕೆ ಬರ್ತಾ ಇದ್ದಾರೆ ಪ್ರಚಾರಕ್ಕೆ. ಎರಡನೇ ಫೇಸ್, ರಾಜ್ಯದ ಎರಡನೇ ಫೇಸ್ ಹೇಗಿದೆ ಸರ್? ಅಲ್ಲೂ ಚೆನ್ನಾಗಿ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.